ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನಿಮಗೆ ಒಂದು ವಿಶೇಷವಾದಂಥ ಜ್ಯೋತಿರ್ಲಿಂಗ ಕ್ಷೇತ್ರದ ಬಗ್ಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಮಹಾರಾಷ್ಟ್ರದಲ್ಲಿ ಬೀಡ್ ಅನ್ನೋ ಜಿಲ್ಲೆ, ಬೀಡ್ ಅನ್ನೋ ಡಿಸ್ಟ್ರಿಕ್ಟಲ್ಲಿ ಪರ್ಲಿ ವೈದ್ಯನಾಥೇಶ್ವರದ ಜ್ಯೋತಿರ್ಲಿಂಗ ಸ್ಥಾನಕ್ಕೆ ಬಂದಿದ್ದೀನಿ. ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ 5 ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಕ್ಷೇತ್ರದಲ್ಲೇ ಇದೆ. ಅದರಲ್ಲಿ ಈ ಬೀಡ್ ಅನ್ನೋ ಜಿಲ್ಲೆಯಲ್ಲಿ ಪರ್ಲಿ ಅನ್ನೋ ಒಂದು ಊರಿನಲ್ಲಿ ಈ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ. ಇದು ಭಾಳ ವಿಶೇಷವಾದದ್ದು. ಇದು ಸಮುದ್ರ ಮಂಥನ ಮಾಡಬೇಕಾದ್ರೆ ದೇವತೆಗಳು, ಅಸುರರು ಸಮುದ್ರ ಮಂಥನ ಮಾಡಬೇಕಾದ್ರೆ ಅದ್ರಲ್ಲಿ ಬಂದಂಥ ಒಂದು ವಿಶೇಷ ಶಕ್ತಿ ಇಲ್ಲಿ ಬಂದು ಬಿತ್ತು ಅಂತ ಹೇಳ್ತಾರೆ. ಅದೇ ವೈದ್ಯನಾಥೇಶ್ವರ ಅಂತ. ಎರಡನೇದು, ರಾವಣ ತನ್ನ ತಾಯಿಗೆ ಶಿವಪೂಜೆ ಮಾಡಲಿಕ್ಕೆ ಲಿಂಗ ಇಲ್ಲ ಅಂತ ಹೇಳಿಬಿಟ್ಟು ಕೈಲಾಸಕ್ಕೆ ಹೋಗಿ ಶಿವನನ್ನೇ ಕರ್ಕೊಂಬಂದ್ಬಿಡ್ತೀನಮ್ಮ, ದಿನಾ ನಿನ್ನ ಅರಮನೆಯಲ್ಲಿ ಕೂತ್ಕೊಂಡು ಶಿವನಿಗೆ ಪೂಜೆ ಮಾಡು, ನೀನು ಯಾಕೆ ಕಲ್ಲಲ್ಲಿ ಮಣ್ಣಲ್ಲಿ ಮಾಡೋ ಲಿಂಗ ಪೂಜೆ ಮಾಡ್ತೀಯಾ ಅಂಥೇಳಿ ಕೈಲಾಸಕ್ಕೆ ಬರ್ತಾನೆ. ಕೈಲಾಸಕ್ಕೆ ಘೋರವಾಗಿ ತಪಸ್ ಮಾಡ್ತಾನೆ ರಾವಣ. ಕೊನೆಗೆ ಶಿವ ಪ್ರತ್ಯಕ್ಷನೇ ಆಗೋದಿಲ್ಲ. ಆಗ ಅವನು ಕತ್ತನ್ನು 10 ತಲೆಯಲ್ಲಿ ಒಂದು ತಲೆನ ಕಡಿದು ಇನ್ನು ಶಿವನಿಗೆ ಅರ್ಪಣೆ ಮಾಡ್ತಾನೆ. ಆಗಲೂ ಪ್ರತ್ಯಕ್ಷ ಆಗಲ್ಲ. ಹಾಗೆ ಒಂದೊಂದು ತಲೆನ ಕಡಿತಾ ಈಗ ಇನ್ನೇನು ಕೊನೆ ತಲೆ ಕಡಿಬೇಕು ಅನ್ನೋಷ್ಟೊಳಗೆ ಕೈಲಾಸದಲ್ಲಿ ಈಶ್ವರ ಪ್ರತ್ಯಕ್ಷನಾಗ್ತಾನೆ. ರಾವಣ ಒಂದೊಂದು ತಲೆನ ಕಡಿದು ಅಲ್ಲಿರ್ತಾನೆ. ಕೊನೆಗೆ 10ನೇ ತಲೆಯನ್ನು ಕಡಿದು ಇಡೋ ಅಷ್ಟರೊಳಗೆ ಶಿವ ಪ್ರತ್ಯಕ್ಷನಾಗಿ, ಏನಪ್ಪ ಯಾತಿಗೆ ಈ ಥರ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ನನ್ನ ತಾಯಿಗೆ ನೀನನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ಆಸೆ, ಅದಕ್ಕೆ ನೀನು ನನ್ನ ಜೊತೆ ಬಂದುಬಿಡು, ಕೈಲಾಸದಿಂದ ಬಂದು ನಮ್ಮ ಶ್ರೀಲಂಕಾದಲ್ಲಿ ಲಂಕಾಪಟ್ಟಣದಲ್ಲಿ ನಮ್ಮ ತಾಯಿಗೆ ದಿನ ನೀನು ಪೂಜೆ ಮಾಡ್ತಾಳೆ, ನೀವು ಮಾಡಿಸ್ಕೋಬೇಕು ಅಂದಾಗ, ಹಾಗೆಲ್ಲ ಬರೋಕ್ಕಾಗೋದಿಲ್ಲ, ನಾನು ಕೈಲಾಸ ಬಿಟ್ಟು ನಿನಗೋಸ್ಕರ ನಿಮ್ಮ ಮನೆಗೋಸ್ಕರ ಬಂದು ಕೂತ್ಕೊಳ್ಳೋಕ್ಕಾಗಲ್ಲಪ್ಪ ಅಂದಾಗ. ಮತ್ತೇನು ಮಾಡ್ತೀಯ ಅಂತ ಕೇಳಿದಾಗ, ಶಿವ ಆತ್ಮಲಿಂಗವನ್ನು ರಾವಣನಿಗೆ ಕೊಡ್ತೀನಿ, ನೀವು ಕೊಡ್ತೀನಪ್ಪ, ಅದು ತೊಗೊಂಡೋಗಿ ಮನೆ ಇಟ್ಟು ಪೂಜೆ ಮಾಡು, ಬಟ್ ಹುಷಾರು, ಇಲ್ಲಿಂದ ತೊಗೊಂಡೋಗಿ ನಿಮ್ಮ ಮನೇಲೇ ಇಡಬೇಕು, ಮಧ್ಯದ ರಸ್ತೆಯಲ್ಲಿ ಇಟ್ಬಿಟ್ರೆ ನೀವು ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಯಿತು ಅಂದ್ಬಿಟ್ಟು ಶಿವ ಆತ್ಮಲಿಂಗವನ್ನು ರಾವಣನ ಕೊಡ್ತಾರೆ. ರಾವಣ ಹಾಗೆ ಬರ್ತಾ ನಮ್ಮ ಕರ್ನಾಟಕದಲ್ಲಿ ಗೋಕರ್ಣಕ್ಕೆ ಬರ್ತಾರೆ. ಗೋಕರ್ಣದಲ್ಲಿ ಬಂದಾಗ ಆ ಲಿಂಗವನ್ನು ಕೆಳಗಿಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಒಂದು ದಿನ ಬೆಳಗ್ಗೆ ಸಂಜೆ ಎಲ್ಲ ಸಂಧ್ಯಾವಂದನೆ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗಿರ್ತದೆ. ಆ ಸಮಯದಲ್ಲಿ ನೋಡಿ ಗೋಕರ್ಣದಲ್ಲಿ ಅಲ್ಲೂ ಒಂದು ಹುಡುಗನ ಹಸು ಕಾಯ್ತಿದ್ದು ಒಂದು ಹುಡುಗನ ಕರೆದುಬಿಟ್ಟು ಅವ್ನು ಕೊಡ್ತಾನೆ, ಇಟ್ಕೊಳ್ಳಪ್ಪ, ನಾನು ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಬರ್ತೀನಿ, ಅಷ್ಟರೊಳಗೆ ನೀನು ಇಟ್ಕೊಂಡಿರು ಅಂತ ಹೇಳಿ ರಾವಣ ಹೇಳ್ತಾನೆ. ಆಗ ಆ ನಿಜವಾದ ಹುಡುಗ ಯಾರು ಗೊತ್ತಾ? ಗಣಪತಿ. ನಾರದರು ಪ್ಲ್ಯಾನ್ ಮಾಡಿರ್ತಾರೆ, ಆತ್ಮಲಿಂಗ ಲಂಕಾಪಟ್ಟಣಕ್ಕೆ ಹೋಗಬಾರ್ದು, ಅದು ಇಲ್ಲೆಲ್ಲರೂ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಬಾಲಕ ರೂಪದಲ್ಲಿ ಗಣಪತಿನ ಕಳಿಸ್ಕೊಟ್ಟಿರ್ತಾರೆ ನಾರದರು. ಆಗ ಆ ಆತ್ಮಲಿಂಗವನ್ನು ಆ ಭೂಮಿ ಮೇಲೆ ಸ್ಪರ್ಶ ಮಾಡಿಬಿಡ್ತಾನೆ ಆ ಹುಡುಗ. ಆಗ ಆತ್ಮಲಿಂಗನ ತೆಗಿಕೆಂತ ಟ್ರೈ ಮಾಡ್ತಾನೆ, ಬರೋದಿಲ್ಲ. ಆ ಹಿಡಿದು ಜಗ್ಗಿ ಇಳಿಯುವಾಗ ಒಂದೊಂದು ಪೀಸು ಒಂದೊಂದು ಕಡೆ ಹೋಗಿಬಿಡುತ್ತೆ ಭಾರತ ದೇಶದಲ್ಲಿ. ಆ ಒಂದು ಪೀಸು ಈ ಒಂದು ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಬಂದುಬಿಡುತ್ತೆ. ಆ ಒಂದು ಪೀಸೇ ಈ ಪರ್ಲಿ ವೈದ್ಯನಾಥೇಶ್ವರ ಅಂಥೇಳಿ ಈ ಜಾಗದಲ್ಲಿದೆ. ಇದು ಭಾಳ ವಿಶೇಷವಾದಂಥ ಸನ್ನಿಧಾನ. ಇದು ಲಾರ್ಡ್ ಆಫ್ ಸರ್ಜನ್, ಫಿಸಿಷಿಯನ್ ಅಂತ ಹೇಳ್ತಾರೆ. ದೇವರುಗಳಿಗೆ ದೊಡ್ಡ ಫಿಸಿಷಿಯನ್ ಆಗಿರೋಂಥದ್ದು ಈ ವೈದ್ಯನಾಥೇಶ್ವರ ಸ್ವಾಮಿ. ಎಲ್ಲ ರೋಗಗಳಿಗೂ ಕೂಡ ನಿವಾರಣೆ ಮಾಡುವಂಥ ಒಂದು ವಿಶೇಷವಾದ ದೇವತೆ. ಆತ್ಮಲಿಂಗದ ಒಂದು ಚೂರು ಇಲ್ಲಿ ಬಿದ್ದಿರೋದ್ರಿಂದ ಇದು ಭಾಳ ಜ್ಯೋತಿರ್ಲಿಂಗ ಆಯಿತು. ಈ ಒಂದು ವಿಶೇಷವಾದ ಕ್ಷೇತ್ರ. ಇಲ್ಲಿ ಯಾರು ಬರ್ತಾರೋ ರೋಗ ಬಾಧೆ ಇರೋರು, ಸರ್ವ ರೋಗ ಬಾಧೆ ಇರೋರು ಕೂಡ ಈ ಜಾಗಕ್ಕೆ ಬಂದು ವೈದ್ಯನಾಥೇಶ್ವರ ಸ್ವಾಮಿಯನ್ನು ಸ್ಪರ್ಶ ಮಾಡಿ ಪೂಜೆ ಮಾಡಿದ್ರೆ ಆ ರೋಗ ನಿವಾರಣೆ ಆಗತ್ತೆ ಅಂತೇಳಿ ಸುಮಾರು ಕೃತತ್ರೇತಾಯ ಆಗೋದ್ರಿಂದಲೂ ಕೂಡ ಈ ಒಂದು ಸನ್ನಿಧಾನ ಇದೆ. 12 ಜ್ಯೋತಿರ್ನಲ್ಲಿ ಇದು ಕೂಡ ಒಂದು ವಿಶೇಷವಾದ ಜ್ಯೋತಿರ್ಲಿಂಗ. ಇದು ಮೊಘಲರ ಆಡಳಿತದಲ್ಲಿ ಇದನ್ನೆಲ್ಲ ಧ್ವಂಸ ಮಾಡಿಬಿಟ್ರು. ಯದುವಂಶದ ರಾಜರು ಕೂಡ ಇದನ್ನು ಜೀರ್ಣೋದ್ಧಾರ ಮಾಡಿದ್ರು. ಇಂದೂರಲ್ಲಿ ಅಹಲ್ಯಾಬಾಯಿ ಹೋಲ್ಕರ್ ಅಂತೇಳಿ ಒಬ್ಬ ರಾಣಿ, ಆ ರಾಣಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಒಂದು ಐತಿಹಾಸಿಕ ಸ್ಥಳ ಇವತ್ತು ಕೂಡ ಕಾಪಾಡ್ಕೊಂಡ್ಬಂದಿದ್ದೀವಿ ನಮ್ಮ ಭಾರತ ದೇಶದಲ್ಲಿ. ಇಂಥ ವೈದ್ಯನಾಥ ಸ್ವಾಮಿ ದೇವರು ನಿಮಗೆಲ್ರಿಗೂ ಆಯುಷು, ಆರೋಗ್ಯ, ಸುಖ, ಶಾಂತಿ ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೀನಿ. ಯಾರು ಈ ಜ್ಯೋತಿರ್ಲಿಂಗ ದರ್ಶನ ಮಾಡೋಕ್ಕಾಗಲ್ವೋ ಅವರು ಈ ಸನ್ನಿಧಿಗೆ ಬರೋದಕ್ಕಾಗ್ಯದವರು ಟಿ ವಿ ಮೂಲಕ ಈ ದೇವರ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯದಲ್ಲಿ ಸಂಚಿಕೆ ಮಾಡ್ತೇನೆ.
ಜ್ಯೋತಿರ್ಲಿಂಗ ಸ್ವರೂಪಿಯಾದಂಥ ವೈದ್ಯನಾಥೇಶ್ವರ ಸ್ವಾಮಿಗೆಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ಸ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಲಿಂಕ್ಡಲ್ಲಿ ಕೂಡ ನಾವು ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.